ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ರಾಷ್ಟ್ರೀಯ ಕೆಡೆಟ್ ಕೋರ್ ಎನ್ಸಿಸಿಯ ಪ್ರಮುಖ ಸಾಹಸ ಚಟುವಟಿಕೆಯಾದ ಅಖಿಲ ಭಾರತ ಬಾಲಕಿಯರ ಎತ್ತರ ಪ್ರದೇಶದ ದೂರದ ಚಾರಣ ಅಪರಾಜಿತ್ ಪರಾಂಗ್ಗೆ ಹಸಿರು ನಿಶಾನೆ ತೋರಿದರು. 250 ಕಿಲೋಮೀಟರ್ ಉದ್ದದ ಪರಾಂಗ್ ಲಾಪಾಸ್ ಅನ್ನು ಹಾದು ಹೋಗುವ ಈ ಚಾರಣ 30 ದಿನಗಳ ಅವಧಿಯಲ್ಲಿ ಹಿಮಾಚಲ ಪ್ರದೇಶದ ಸ್ಪಿತಿ ಕಣಿವೆಯನ್ನು ಲಡಾಖ್ನ ಚಾಂಗ್ಫಾಂಗ್ ಪ್ರದೇಶವನ್ನು ಸಂಪರ್ಕಿಸುತ್ತದೆ. ಈ ಚಾರಣವನ್ನು ದೇಶದ ಅತ್ಯಂತ ಸವಾಲಿನ ಎತ್ತರದ ಚಾರಣ ಮಾರ್ಗಗಳಲ್ಲೊಂದು ಎಂದು ಪರಿಗಣಿಸಲಾಗಿದೆ. 28 ಕೆಡೆಟ್ಗಳು ಮತ್ತು 3 ಮಹಿಳಾ ಅಧಿಕಾರಿಗಳು ತಂಡದಲ್ಲಿದ್ದಾರೆ. ಬಳಿಕ ರಾಜನಾಥ್ ಸಿಂಗ್ ಎತ್ತರದ ಯಾತ್ರೆಯಲ್ಲಿ ಬಾಲಕಿಯರು ಭಾಗವಹಿಸುತ್ತಿರುವುದು ದೇಶದ ಮಹಿಳೆಯರ ಧೈರ್ಯ, ದೃಢನಿಶ್ಚಯ ಮತ್ತು ಬೆಳೆಯುತ್ತಿರುವ ಸಾಮರ್ಥ್ಯಗಳಿಗೆ ನಿದರ್ಶನವಾಗಿದೆ. ಇಂತಹ ಯಾತ್ರೆಗಳು ಯುವಜನರಲ್ಲಿ ನಾಯಕತ್ವ ಗುಣಗಳು, ಮಾನಸಿಕ ಸ್ಥಿತಿಸ್ಥಾಪಕತ್ವ, ಶಿಸ್ತು ಮತ್ತು ಆತ್ಮವಿಶ್ವಾಸ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಚಾರಣ ಸ್ಥಿತಿಸ್ಥಾಪಕತ್ವ, ಆತ್ಮವಿಶ್ವಾಸ ಮತ್ತು ಸ್ವಯಂ ಅನ್ವೇಷಣೆಯಲ್ಲಿ ಕೆಡೆಟ್ಗಳ ತಂಡಕ್ಕೆ ಜೀವನ ಪಾಠವಾಗಲಿದೆ ಎಂದರು. ತಂಡದಲ್ಲಿರುವವರ ಸುರಕ್ಷತೆ, ಪರಿಸರ ಕಾಳಜಿ, ಸ್ಥಳೀಯ ಸಮುದಾಯಗಳೊಂದಿಗೆ ಸಂವಹನ ನಡೆಸುವುದಕ್ಕೆ ಯಾತ್ರೆಯುದ್ದಕ್ಕೂ ಆದ್ಯತೆ ನೀಡಬೇಕು. ಈ ಯಾತ್ರೆಯು ಕೆಡೆಟ್ಗಳಿಗೆ ಅವರ ಜೀವನದಲ್ಲಿ ನಿರ್ಣಾಯಕ ಮೈಲುಗಲ್ಲಾಗಲಿದ್ದು, ಜೀವನದ ಪ್ರತಿಯೊಂದು ಹಂತದಲ್ಲೂ ಅಪರಾಜಿತರಾಗಿ ಉಳಿಯಲು ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದರು. आपके अंदर एक नया कॉन्फिडेंस होगा, एक नया आपके अंदर पर्सपेक्टिव होगा और एक नई। मैं एक बार फिर सभी कैडेट्स को, महिला ऑफिसर्स को और इंस्ट्रक्टर्स को और पूरी एनसीसी टीम को इस शानदार इनिशिएटिव के लिए अपनी हार्दिक बधाई देता हूं और इसी जोश और इसी उत्साह के साथ और इसी दृढ़ संकल्प के साथ आप सब आगे बढ़ें. मे यू ऑल कम बैक सेफली, सक्सेसफुली एंड विद मेमोरी that last a lifetime.